ಹಾಯ್. KCET ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟ್ ಏನಿದೆ ಅದರಲ್ಲಿ ಕೆಲವು ಮಿಸ್ಟೇಕ್ಸ್ ಅನ್ನ ಮಾಡಿ ತುಂಬಾ ವಿದ್ಯಾರ್ಥಿಗಳು ಹಿಂದಿನ ವರ್ಷ ಸಫರ್ ಆದ್ರು. ತುಂಬಾ ಟೆನ್ಷನ್ ಮಾಡ್ಕೊಂಡ್ರು ಅವರು. ಬಟ್ ಏನು ಸರಿ ಮಾಡೋದಕ್ಕಾಗಲಿಲ್ಲ ಅದರಿಂದ. ಸೊ ನೀವು ಈ ಪ್ರಯಾರಿಟಿ ಲಿಸ್ಟ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು. ಆ ಪ್ರಯಾರಿಟಿ ಲಿಸ್ಟ್ ಏನಿದೆ ಅದನ್ನ ಯಾವ ರೀತಿ ಮಾಡೋದು, ಪ್ರಯಾರಿಟಿ ಲಿಸ್ಟ್ ನ ಮೀನಿಂಗ್ ಏನು, ಅದು ನಿಮ್ಗೆ ಕರೆಕ್ಟ್ ಆದ್ರೆ ನೀವು ಕರೆಕ್ಟ್ ಆಗೇ ಮಾಡ್ತೀರಾ. ಬಟ್ ಕೆಲವು ಮಿಸ್ಟೇಕ್ಸ್ ಮಾಡ್ಬಿಟ್ರು. ನಿಮ್ಮಲ್ಲೂ ಆಲ್ರೆಡಿ ಈಗ ಲಿಸ್ಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ಮಿಸ್ಟೇಕ್ಸ್ ಇರಬಹುದು, ಅದನ್ನ ಸರಿ ಮಾಡ್ಕೊಳ್ಳಿ ಈಗ. ಓಕೆನಾ, ಅದಕ್ಕೋಸ್ಕರ ವಿಡಿಯೋನ ಮಾಡ್ತಿರೋದು. ನಂತರ ಹಿಂದಿನ ವಿಡಿಯೋಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಫೀಸ್ ಬಗ್ಗೆ ಕೇಳಿದ್ರಿ, ಥ್ಯಾಂಕ್ ಯು ಕೇಳಿದ್ದಕ್ಕೆ. ಯಾಕಂತಂದ್ರೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಇದ್ರೆ ನಾನು ಬಹಳ ಮೊದಲಿಂದ ಮರ್ತೋಗ್ಬಿಡ್ತು ನನಗೆ. ಏನು ಅಂತ ಹೇಳಿದ್ರೆ, ಈಗ ಫೀಸ್ ಏನಿದೆ ಇಂತಿಷ್ಟು ಫೀಸ್ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಕಾಲೇಜ್ ಅಲಾಟ್ ಆಗತ್ತಲ್ವಾ, ಆವಾಗ ಇಂಥ ಕಾಲೇಜ್ ಅಲಾಟ್ ಆಗಿದೆ, ಅದಕ್ಕೆ ಇಂತಿಷ್ಟು ಫೀಸ್ ಇದೆ ಸ್ಕ್ರೀನ್ ಮೇಲೆ ಇರುತ್ತೆ. ಅದನ್ನ ನೀವು ಪೇ ಮಾಡ್ತೀರಾ. ಅದರ ನಂತರ ಕಾಲೇಜ್ ಹೋದಾಗ್ಲೂ ಕೂಡ ಅಲ್ಲಿ ಸ್ವಲ್ಪ ಫೀಸ್ ಅನ್ನ ಕೇಳ್ತಾರೆ. ಓಕೆನಾ, ಸ್ವಲ್ಪ ಫೀಸ್ ಅನ್ನ ಕೇಳಿದ್ರೆ ತೊಂದರೆ ಇಲ್ಲ. ತುಂಬಾ ಜಾಸ್ತಿ ಫೀಸ್ ಕೇಳಿದಾಗ ಹಿಂದಿನ ವರ್ಷ ತುಂಬಾ ವಿದ್ಯಾರ್ಥಿಗಳು ನನಗೆ ಅಳ್ತಾ ಕೂಡ ಕಾಲ್ ಮಾಡಿದ್ರು. ಅಂದ್ರೆ ಪೇಡ್ ಕಾಲ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತೀವಿ, ಅದ್ರ ಮೂಲಕ ವಿದ್ಯಾರ್ಥಿಗಳು ಅಳ್ತಾ ಕಾಲ್ ಮಾಡಿದ್ರು. ಈ ರೀತಿ ಪ್ರಾಬ್ಲಮ್ ಆಯ್ತು, ನಾನೀಗ ಕಾಲೇಜಿಗೆ ಹೋಗಿದ್ದೀನಿ, ಅವ್ರು ಇಷ್ಟು ಫೀಸ್ ಕೇಳ್ತಿದ್ದಾರೆ, ನನಗಷ್ಟು ಕೊಡೋದಕ್ಕೆ ನನ್ನ ಅಕೌಂಟ್ ಅಲ್ಲೇ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರು. ಆ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕಾಲೇಜ್ಗಳ ಲಿಸ್ಟ್ ಅಂತೂ ಮಾಡಿಟ್ಕೊಂಡಿದ್ದೀರಾ ಹೌದಾ, ಆ ಕಾಲೇಜ್ಗಳನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ನಂತರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಿಮಗೆ ಕಾಲೇಜ್ದು. ಮೇನ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಿರೋದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಯಾರು ನರ್ಸಿಂಗ್ ಮಾಡ್ಬೇಕಂತಿದಾರಲ್ಲ ಅಂತ ವಿದ್ಯಾರ್ಥಿಗಳು, ನಂಗೆ ಇಷ್ಟೇ ಫೀಸ್ ಇದೆ ಅಂತ ಪೇ ಮಾಡ್ಕೊಂಡು ಕಾಲೇಜ್ ಹೋಗ್ತಾರೆ. ಕಾಲೇಜ್ ಹೋದ ನಂತರ ಅವರು ಶಾಕ್ ಆಗೋ ರೀತಿ ಫೀಸ್ ಕೊಡ್ತಾರೆ, ಫೀಸ್ ಹೇಳ್ತಾರೆ ನಿಮಗೆ. ಸರಿನಾ, ಅದಕ್ಕೋಸ್ಕರ ಏನ್ ಮಾಡಿ ಅಂತ ಹೇಳಿದ್ರೆ, ನೀವೀಗ ಮೇನ್ಲಿ ನರ್ಸಿಂಗ್ ಕಾಲೇಜಸ್ ನ ಆಡ್ ಮಾಡ್ಕೊಂಡಿದ್ರೆ, ಅದರಲ್ಲೂ ಕೂಡ ನರ್ಸಿಂಗ್ ಪ್ರೈವೇಟ್ ಕಾಲೇಜ್ ಇದ್ರೆ ಸರ್ಚ್ ಮಾಡಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಸಿಗತ್ತೆ, ಕಾಲ್ ಮಾಡಿ. ನಾವೀಗ ನಿಮ್ಮ ಕಾಲೇಜ್ಗೆ ಬಂದು ಅಡ್ಮಿಷನ್ ಮಾಡ್ತೀವಿ ಅಂದ್ರೆ ಕೌನ್ಸಿಲಿಂಗ್ ಥ್ರೂನೇ ಬಂದು ಅಡ್ಮಿಷನ್ ಮಾಡ್ತೀವಿ ಅಂದ್ರೂ ಕೂಡ ನಿಮ್ಮ ಕಾಲೇಜಲ್ಲಿ ಫೀಸ್ ಎಷ್ಟಿದೆ ಅಂತ ನೋಡಿ ಕೇಳಿ ಅವರಿಗೆ. ಅವ್ರು ಹೇಳ್ತಾರೆ ನಿಮಗೆ ಇಂತಿಷ್ಟು ಫೀಸ್ ಇದೆ ಅಂತ. ಫೀಸ್ ಏನಾದ್ರು ತುಂಬಾ ಇದೆ, ನಿಮ್ಗೆ ಅಫೋರ್ಡ್ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿಲಿ ಅಂತಹ ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕೆ ಹೋಗ್ಬೇಡಿ. ಕ್ಲಿಯರ್? ಸರಿ, ಇದನ್ನ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಈ ಇನ್ಫಾರ್ಮೇಶನ್ ಎಷ್ಟು ಜನ ರೀಚ್ ಆಗತ್ತೋ ಗೊತ್ತಿಲ್ಲ, ಯಾರ್ಯಾರಿಗೆ ರೀಚ್ ಆಗುತ್ತೆ ಎಲ್ರಿಗೂ ಕೂಡ 100% ಹೆಲ್ಪ್ ಆಗುತ್ತೆ. ಸರಿ, ಈಗ ಈ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟ್ ಅಂದ್ರೆ ಏನು ಅದನ್ನು ನಿಮಗೆ ಹೇಳೋದಾದ್ರೆ, ಈಗ ಒಂದು 50 ಕಾಲೇಜ್, 60 ಕಾಲೇಜ್, 70 ಕಾಲೇಜ್ ಅಥವಾ 250 ಕಾಲೇಜಸ್ ಎಷ್ಟು ಬೇಕಾದ್ರೂ ಆಡ್ ಮಾಡ್ಬೋದು, ಲಿಮಿಟ್ ಇಲ್ಲ. ಆಪ್ಷನ್ ಎಂಟ್ರಿ ನಿಮಗೆ ಯಾವ್ಯಾವ ಕಾಲೇಜ್ಗಳು ಕೋರ್ಸ್ಗಳನ್ನ ತೋರಿಸಿದಾರೋ ಎಲ್ಲಾ ಕಾಲೇಜ್ಗಳನ್ನು ಎಲ್ಲಾ ಕೋರ್ಸ್ಗಳನ್ನು ನೀವು ಆಡ್ ಮಾಡೋದಕ್ಕೆ ಆಗತ್ತೆ. ಸರಿನಾ, ಕೆಲವರು ಕೇಳ್ತಾ ಇದ್ರು ಆಪ್ಷನ್ ಎಂಟ್ರಿ ಲಿಮಿಟ್ ಏನು ಅಂತ. ಲಿಮಿಟೇ ಇಲ್ಲ, ಎಷ್ಟು ಬೇಕೋ ಅಷ್ಟು ಕಾಲೇಜನ್ನ ಆಡ್ ಮಾಡ್ಬೋದು. ಆದ್ರೆ ಆಪ್ಷನ್ ಎಂಟ್ರಿ ಆಡ್ ಮಾಡ್ಬಿಡ್ತೀನಿ ಅಂತ ಮಾಡೋದಲ್ಲ, ಪ್ರಯಾರಿಟಿ ಆರ್ಡರ್ ಅಲ್ಲಿ ಆಡ್ ಮಾಡಬೇಕು. ಪ್ರಯಾರಿಟಿ ಆರ್ಡರ್ ಅಂದ್ರೆ ಏನು ಅದನ್ನ ಹೇಳೋದಾದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ಫಸ್ಟ್ ಕಾಲೇಜ್ ನಿಮ್ಮ ಡ್ರೀಮ್ ಕಾಲೇಜ್ ಆಗಿರ್ಬೇಕು. ಅಂದ್ರೆ ಅಲ್ಲಿ ಸೀಟ್ ಸಿಗತ್ತೆ ಅಂದ್ರೆ ನಂಗೆ ಅಲ್ಲಿ ಹೋಗೋದಕ್ಕೆ ತುಂಬಾ ಇಷ್ಟ, ನನ್ನ ಡ್ರೀಮ್ ಕಾಲೇಜ್ ಇದು. ನನ್ನ ರ್ಯಾಂಕ್ ಪ್ರಕಾರ ಸಿಗ್ಬಹುದು ಸಿಗೋದಿಲ್ವೋ ಗೊತ್ತಿಲ್ಲ, ಬಟ್ ಸಿಕ್ಕರೆ ನಾನು ಅಲ್ಲಿ ಸ್ಟಡಿ ಮಾಡೋದಕ್ಕೆ ತುಂಬಾ ಖುಷಿಲಿದ್ದೀನಿ. ಅಲ್ಲಿ ಸಿಕ್ಕರೆ ನಾನು ಅಲ್ಲೇ ಹೋಗ್ತೀನಿ, ಅದು ಫಸ್ಟ್ ಪ್ರಯಾರಿಟಿ. ಸರಿನಾ, ಆಮೇಲೆ ಅಲ್ಲಿ ಸೀಟ್ ಸಿಗದೆ ಇದ್ರೆ ಇದು ನನ್ನ ಸೆಕೆಂಡ್ ಪ್ರಯಾರಿಟಿ. ಅಂದ್ರೆ ಅಲ್ಲಿ ಸಿಗಲ್ಲ, ಓಕೆ ನಾ ಇಲ್ಲಿ ಸ್ಟಡಿ ಮಾಡ್ತೀನಿ ಅಥವಾ ಈ ಕೋರ್ಸ್ನ ಮಾಡ್ತೀನಿ. ಅದರ ನಂತರ ನೆಕ್ಸ್ಟ್ ಥರ್ಡ್ ಪ್ರಯಾರಿಟಿ, ಫೋರ್ತ್ ಪ್ರಯಾರಿಟಿ, ಫಿಫ್ತ್ ಪ್ರಯಾರಿಟಿ, ಈ ರೀತಿ ಪ್ರಯಾರಿಟಿ ಆರ್ಡರ್ ಅಲ್ಲಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕು. ಸರಿನಾ, ಇದನ್ನ ಮತ್ತೊಮ್ಮೆ ಹೇಳ್ತೀನಿ ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಹಿಂದಿನ ವರ್ಷ ಮಿಸ್ಟೇಕ್ ಮಾಡಿದ್ರು ಅಂತ ಹೇಳಿದಲ್ಲ, ಅದಕ್ಕೋಸ್ಕರ ನಿಮ್ಮ ಫಸ್ಟ್ ಪ್ರಯಾರಿಟಿ ತುಂಬಾ ಚೆನ್ನಾಗಿರ್ಬೇಕು. ನಿಮ್ಮ ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿಗಿಂತ ಚೆನ್ನಾಗಿರ್ಬೇಕು. ಅಂದ್ರೆ ನಿಮ್ಮ ಸೆಕೆಂಡ್ ಪ್ರಯಾರಿಟಿ ಥರ್ಡ್ ಪ್ರಯಾರಿಟಿಗಿಂತ ಬೆಟರ್ ಕಾಲೇಜ್, ಬೆಟರ್ ಕೋರ್ಸ್ ಆಗಿರ್ಬೇಕು. ನಿಮ್ಮ ಥರ್ಡ್ ಪ್ರಯಾರಿಟಿ ಫೋರ್ತ್ ಪ್ರಯಾರಿಟಿಗಿಂತ ಬೆಟರ್ ಆಪ್ಷನ್ ಆಗಿರ್ಬೇಕು. ನಂತರ ಫೋರ್ತ್ ಪ್ರಯಾರಿಟಿ ಫಿಫ್ತ್ ಪ್ರಯಾರಿಟಿಗಿಂತ ಚೆನ್ನಾಗಿರ್ಬೇಕು. ಸೊ ಈ ರೀತಿ ಆರ್ಡರ್ಲಿ ಕಾಲೇಜ್ಗಳನ್ನ ಆಡ್ ಮಾಡಿ. ಯಾಕೆ ಅಂತ ಕೂಡ ಹೇಳ್ತೀನಿ. ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಯ್ತು ಅಥವಾ ಪ್ರೀ ರೌಂಡ್ ಕೌನ್ಸಿಲಿಂಗ್ ಆಯ್ತು, ಒಂದು ಕಾಲೇಜ್ ನಿಮಗೆ ಅಲಾಟ್ ಆಯ್ತು ಅಂತ ಅಂದ್ಕೋಣ. ಒಂದು ಕಾಲೇಜ್ ಅಲಾಟ್ ಆಯ್ತು ನಿಮಗೆ. ಅಲಾಟ್ ಆದ ನಂತರ ಈಗ ನಿಮ್ಮ ಲಿಸ್ಟ್ ಅಲ್ಲಿ ಇರುವಂತಹ 6th ಪ್ರಯಾರಿಟಿ 6ನೇ ನಂಬರ್ ಅಲ್ಲಿ ಯಾವ ಕಾಲೇಜ್ ಹೆಸರಿಟ್ಟಿದ್ದೀರೋ ಆ ಕಾಲೇಜ್ ನಿಮಗೆ ಸಿಕ್ಕಿದೆ. ಈಗ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು ಅಂತಿದ್ರೆ ಬೆಟರ್ ಕಾಲೇಜ್ ಸಿಗುತ್ತಾ ಅಂತ ಚೆಕ್ ಮಾಡೋದಕ್ಕೆ. ಅವಾಗ ಏನಿರುತ್ತೆ ಅಂತ ಹೇಳಿದ್ರೆ, ನಿಮಗೆ 6ನೇ ನಂಬರ್ ಕಾಲೇಜ್ ಅಲಾಟ್ ಆಗಿರೋದಕ್ಕೆ, 6th ಪ್ರಯಾರಿಟಿ ಅಲಾಟ್ ಆಗಿರೋದಕ್ಕೆ ಅದ್ರ ಮೇಲ್ಗಡೆ ಇರುವಂತಹ ಪ್ರಯಾರಿಟಿ ಅಂದ್ರೆ ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ, ಫೋರ್ತ್ ಪ್ರಯಾರಿಟಿ, ಫಿಫ್ತ್ ಪ್ರಯಾರಿಟಿ, ಇದರಲ್ಲಿ ಯಾವುದೋ ಒಂದು ಕಾಲೇಜನ್ನ ನೀವು ಟ್ರೈ ಮಾಡೋದಕ್ಕೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಸರಿನಾ, ಅಂದ್ರೆ ಈಗ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದ್ರ ಮೇಲ್ಗಡೆ ಯಾವ್ಯಾವ ಕಾಲೇಜ್ಗಳ ಹೆಸರಿದೆಯೋ ಅವುಗಳಲ್ಲಿ ಯಾವ್ದಾದ್ರು ಸಿಗತ್ತಾ ಅಂತ ಚೆಕ್ ಮಾಡೋದಕ್ಕೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಸರಿನಾ, ನೀವು ನೆಕ್ಸ್ಟ್ ರೌಂಡ್ಗೆ ಹೋದ್ರಿ.
ಸರಿ, ನೆಕ್ಸ್ಟ್ ರೌಂಡ್ ಹೋದಾಗ ಅಲ್ಲಿ ನಿಮ್ಗೆ ಈಗ ಥರ್ಡ್ ಪ್ರಯಾರಿಟಿ ಕಾಲೇಜ್ ಅಲಾಟ್ ಆಯಿತು. ಥರ್ಡ್ ಪ್ರಯಾರಿಟಿ ಕಾಲೇಜ್ ಅಲಾಟ್ ಆಗಿದೆ, ಬಟ್ ನಿಮ್ಗೆ ಅನಿಸ್ತಾ ಇದೆ ಮೊದಲು ಬಂದಿರುವಂಥ ಕಾಲೇಜ್ ಸಿಕ್ಸ್ ಪ್ರಯಾರಿಟಿ ಕಾಲೇಜೇ ಚೆನ್ನಾಗಿದೆ, ಅಲ್ಲಿ ಹೋಗ್ತೀನಿ ಅಂತ ಇದ್ದರೆ ಆವಾಗ ಅವಕಾಶ ಇರಲ್ಲ. ಅದೇ ರೀತಿ ಇದೆ, ಸಿಕ್ಸ್ ಪ್ರಯಾರಿಟಿ ಕಾಲೇಜ್ ಅಲಾಟ್ ಆಗಿದೆ, ನೀವು ನೆಕ್ಸ್ಟ್ ರೌಂಡಿಗೆ ಹೋದ್ರಿ, ಅಲ್ಲಿ ಥರ್ಡ್ ಪ್ರಯಾರಿಟಿ ಕಾಲೇಜ್ ಅಲಾಟ್ ಆಯಿತು, ಆವಾಗ ನಿಮಗನಿಸ್ತಾ ಇದೆ ಫೋರ್ತ್ ಪ್ರಯಾರಿಟಿ ಅಥವಾ ಫಿಫ್ತ್ ಪ್ರಯಾರಿಟಿ ಕಾಲೇಜ್ ಚೆನ್ನಾಗಿತ್ತು, ಅಲ್ಲಿ ಹೋಗ್ತೀನಿ ಅಂತ, ಆವಾಗ ಅವಕಾಶ ಇರಲ್ಲ. ಅದಕ್ಕೋಸ್ಕರನೇ ಈಗ ನೀವು ಥರ್ಡ್ ಪ್ರಯಾರಿಟಿ ಅಲಾಟ್ ಆದ ನಂತರನೂ ನಿಮಗೆ ಫೋರ್ತ್ ಪ್ರಯಾರಿಟಿ ಕಾಲೇಜ್ ಚೆನ್ನಾಗಿದೆ ಅಂತ ಅನಿಸಿದ್ದಿದ್ರೆ ನೀವು ಮಿಸ್ಟೇಕ್ ಮಾಡಿದರೆ. ಯಾಕೆ ಆ ಫೋರ್ತ್ ಪ್ರಯಾರಿಟಿ ಇರಬಾರ್ದಿತ್ತು, ಅದೇ ಥರ್ಡ್ ಪ್ರಯಾರಿಟಿ ಇರಬೇಕಿತ್ತು. ಥರ್ಡ್ ಪ್ರಯಾರಿಟಿ ಕಾಲೇಜ್ ಫೋರ್ತ್ ಪ್ರಯಾರಿಟಿ ಇರಬೇಕಿತ್ತು. ಸರಿನಾ? ಅಂದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇರುವಂತಹ ಕಾಲೇಜ್ಗಳು ಮೇಲ್ಗಡೆ ಇರಬೇಕು. ಮೇಲ್ಗಡೆಯಿಂದ ಕೆಳಗಡೆ ಆರ್ಡರ್ ಯಾವ ರೀತಿ ಇರಬೇಕು ಅಂದ್ರೆ ಟಾಪ್ ಟು ಬಾಟಮ್ ಕಾಲೇಜ್ಗಳ ಆರ್ಡರ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಮೇಲ್ಗಡೆ ತುಂಬಾ ಇಷ್ಟ ಇರೋದು, ಬಾಟಮ್ ಅಲ್ಲಿ ಓಕೆ ಯಾವುದೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೋಗ್ತೀನಿ, ಏನ್ ಮಾಡಕ್ ಬರುತ್ತೆ ಆ ರೀತಿ. ಸರಿನಾ? ಈ ರೀತಿ ಆರ್ಡರ್ ಇರಬೇಕು. ಮೇಲ್ಗಡೆ ಅಂದ್ರೆ ಟಾಪ್ ಅಲ್ಲಿ ತುಂಬಾ ಒಳ್ಳೆ ಕಾಲೇಜ್ಗಳು, ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಇರುವಂತಹ ಕಾಲೇಜ್ಗಳು ಆರ್ಡರ್ ಅಲ್ಲಿ ಇರಬೇಕು. ಕೆಳಗಡೆ ಹೋಗ್ತಾ 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 ಲಿಸ್ಟ್ ಒಳಗಡೆ ಏನಾಗಬೇಕು ಅಂತ ಹೇಳಿದ್ರೆ ಓಕೆ 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 ಆ ರೀತಿ ಕಾಲೇಜ್ಗಳು. ಲಾಸ್ಟ್ಗೆ ಏನೋ ಸಿಗದೆ ಇದ್ರೆ ಇಲ್ಲಿ ಹೋಗ್ತೀನಿ, ಏನ್ ಮಾಡಕ್ ಬರುತ್ತೆ ಆ ರೀತಿ ಕಾಲೇಜ್ಗಳು. ಕಾಲೇಜ್ ಲಾಸ್ಟ್ ಅಲ್ಲಿ ಇರ್ಬೇಕು, ಎಂಡ್ ಅಲ್ಲಿ. ನಂತರ ನಿಮ್ಮ ಲಿಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಕಾಲೇಜಿನ ಹೋಗೋದೇ ಇಲ್ಲ, ನಂಗೆ ಆ ಕಾಲೇಜೇ ಇಷ್ಟ ಅಲ್ಲ, ಕೋರ್ಸ್ ಇಷ್ಟ ಅಲ್ಲ, ಹೋಗೋದೇ ಇಲ್ಲ ಅಲ್ಲಿ, ಆ ರೀತಿ ಇರುವಂತಹ ಕಾಲೇಜ್ಗಳನ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪನಾದ್ರೂ ಇಷ್ಟ ಇದ್ರೆ ಅಂತಹ ಕೋರ್ಸ್ಗಳನ್ನ ಅಂತಹ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೌನ್ಸಿಲಿಂಗ್ ಲಾಸ್ಟ್ ರೌಂಡ್ ಏನಿರುತ್ತೆ ಅದರಲ್ಲಿ ಯಾವುದೊಂದು ಕಾಲೇಜ್ ಅಲಾಟ್ ಆಗ್ಬಿಡ್ತು ಅನ್ಕೊಳ್ಳೋಣ, ಆ ಕಾಲೇಜು ಇಷ್ಟ ಇಲ್ಲ, ಆ ಕೋರ್ಸು ಇಷ್ಟ ಇಲ್ಲ ನಿಮ್ಗೆ, ಅವಾಗ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗೋದಕ್ಕೆ ಅವಕಾಶ ಇರಲ್ಲ. ಏನು ಮಿಸ್ಟೇಕ್ ಮಾಡಬಾರ್ದು. ಸೊ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ನಂತರ ಈಗ ಜಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು, ಅಂದ್ರೆ ಫಾರ್ ಮೆಂಬರ್ಸ್, ಅದನ್ನ ಚೆಕ್ ಮಾಡಿ. ನೀಟ್ ವಿದ್ಯಾರ್ಥಿಗಳಿದ್ರೆ, ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದೆ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಇದು ಡೌಟ್ ಇದ್ರೆ, ಸೊ ಮೆಂಬರ್ಸ್ಗೋಸ್ಕರ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆದ್ರೆ ಈ ರೀತಿ ಹಲವಾರು ವಿಡಿಯೋಗಳನ್ನ ನೀವು ನೋಡಬಹುದು, ನಿಮಗೆ ಹೆಲ್ಪ್ ಆಗುತ್ತೆ. ನಂತರ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಕೂಡ ತಪ್ಪದೆ ಜಾಯ್ನ್ ಆಗಿ. ಯಾಕೆ ಅಂತಂದ್ರೆ ಈಗ ಮಾರ್ನಿಂಗ್ 9:30 ಇಂದ 4:30 ವರೆಗೆ ನಾನು ಕಾಲೇಜಲ್ಲಿ ಇರ್ತೀನಿ, ಕ್ಲಾಸಸ್ ಇರುತ್ತೆ. ಅದ್ರ ಮಿಡ್ಲಿ ಏನಾದ್ರು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ರೆ ಅದನ್ನ ನಾವು ನಿಮಗೆ ವಾಟ್ಸಪ್ ನಲ್ಲಿ ಶೇರ್ ಮಾಡ್ತೀವಿ, ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಶೇರ್ ಮಾಡಿರ್ತೀವಿ. ಸೊ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿ ಇಟ್ಕೊಂಡ್ರಿ. ಜಾಯ್ನ್ ಆಗೋದ ಲಿಂಕ್ ಡಿಸ್ಕ್ರಿಪ್ಷನ್, ಅದೇ ರೀತಿ ಟಾಪ್ ಕ್ಲಾಸ್ ಇರುತ್ತೆ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಡೌಟ್ ಇದೆಯಾ, ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ ಅನ್ನು ಮತ್ತೆ ಕ್ಲಿಯರ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟ್ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಏನು ಮಿಸ್ಟೇಕ್ಸ್ ಇಲ್ಲದೆ ಇರೋ ರೀತಿ ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೂ ಕೂಡ, ಅಂದ್ರೆ ಸ್ಟಾರ್ಟ್ ಆಗೋದಕ್ಕೆ ಈಗಲೂ ಕೂಡ ಒಂದು 4 ರಿಂದ 5 ದಿನ ಟೈಮ್ ಇದೆ. ಸ್ಟಾರ್ಟ್ ಆದ ನಂತರ ಕೂಡ ಹೇಳಿರ್ತೀನಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.